ಬ್ರೇಕ್ ನಂತರ ಮತ್ತೆ ಸ್ವಾಗತ. ಇನ್ನು ನಾಳೆ ಜಂಟಿ ಅಧಿವೇಶನ ಆರಂಭ ಆಗ್ತಾ ಇದೆ. ಈ ಅಧಿವೇಶನದಲ್ಲಿ ಗವರ್ನರ್ ಭಾಷಣವನ್ನ ಓದಲಿ, ಸರ್ಕಾರ ಕೊಟ್ಟಿರುವಂತಹ ಭಾಷಣವನ್ನ ರಾಜ್ಯಪಾಲರು ಓದಲಿ. 11 ಪ್ಯಾರಾ ಬಿಡದೇ ಇರೋದಕ್ಕೆ ಸಿಎಂ ಅವರು ನಿರ್ಧಾರವನ್ನ ಮಾಡಿದ್ದಾರೆ. ಮಾರ್ಪಾಡಿಗೆ ಮಾತ್ರ ಸಮ್ಮತಿ ಸೂಚಿಸಿರುವಂತಹ ಸಿಎಂ ರಾಜ್ಯಪಾಲರಿಗೆ ಮಾಹಿತಿ ನೀಡೋದಕ್ಕೆ ತೆರಳಿದ್ದಾರೆ. ಈಗ ಪೊನ್ನಣ್ಣ ನರೇಗಾ ವಿಚಾರ ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ. ಭಾಷಣದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ, ಭಾಷಣವನ್ನ ಮಾಡುವಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಅಂತ ಹೇಳಿದ್ದಾರೆ. ರಾಜಭವನದ ಸಂಬಂಧಿತರಿಗೆ ಹಂಚಿಕೆ ಮಾಡಿಕೊಳ್ಳೋದಕ್ಕೆ ರಾಜ್ಯಪಾಲರ ಭೇಟಿಯಾಗೋದಕ್ಕೆ ಹೋಗಿದ್ದಾರೆ. ನಾಳೆ 11 ಗಂಟೆಗೆ ಜಂಟಿ ಅಧಿವೇಶನ ಪ್ರಾರಂಭ ಆಗಲಿದೆ. ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸ್ಪೀಕರು, ಕೌನ್ಸಿಲ್ ಚೇರ್ಮನ್ರು, ಸಂಸದೀಯ ವ್ಯವಹಾರದ ಸಚಿವನಾಗಿ ನಾವೆಲ್ಲ ಒಂದು ಎರಡು ಅಂಶಗಳಲ್ಲಿ ಶಬ್ದಗಳ ಬಳಕೆ ಬಗ್ಗೆ ಅವ್ರದ್ದು ಘನವೆತ್ತ ರಾಜ್ಯಪಾಲರ ಹತ್ರ ನಾವು ಸಂಜೆ 6 ಗಂಟೆಗೆ ಭೇಟಿಯಾಗಿದ್ವಿ. ವಿವರವಾದ ಚರ್ಚೆಯನ್ನು ಮಾಡಿದ್ವಿ. ನಾಳಿನ ಜಂಟಿ ಸದನ ಏನು ಕರೆದಿದ್ದಾರೆ ಅವ್ರಿಗೆ ಬರೋದಕ್ಕೆ ಆಹ್ವಾನವನ್ನು ನೀಡಿದ್ವಿ, ವಿನಂತಿ ಮಾಡಿದ್ವಿ. ನಾಳೆ ಅವ್ರು ಬರಬೇಕು ಅಂತ ಅಪೇಕ್ಷೆಯಲ್ಲಿ ನಾವಿದ್ದೇವೆ. ಕೆಲವು ಅಂಶಗಳ ಬಗ್ಗೆ ಅವರು ರಿಸರ್ವೇಷನ್ ಇದ್ದು ಅವುಗಳನ್ನು ಆಲಿಸಿದ್ವಿ. ಒಂದು ಎರಡು ಅಂಶಗಳಲ್ಲಿ ಶಬ್ದಗಳ ಬಳಕೆ ಬಗ್ಗೆ ಅವ್ರದ್ದು ತಕರಾರುಗಳಿದ್ದು ಕೆಲವುಗಳನ್ನು ಅದೇನು ನಾವು ಸೂಕ್ತವಾಗಿ ಮಾಡಿಫೈ ಮಾಡಬೇಕು ಅಂತ ಅವರು ಅಪೇಕ್ಷೆ ಮಾಡಿದರು. ಅವುಗಳನ್ನು ಮಾಡಿಫೈ ಮಾಡಿದ್ದೇವೆ. ಅವರು 11 ಪ್ಯಾರಾಗಳನ್ನು ಬಿಡಬೇಕು ಹಾಗೆ ಅಂಥೇಳಿ ಅವರು ನಮಗೆ ಹೇಳ್ತಾಯಿದ್ರು. ಇದು ನಮ್ಮ ಕ್ಯಾಬಿನೆಟ್ ನಿರ್ಣಯ, ಸರ್ಕಾರದ ನಿಲುವು, ಸರ್ಕಾರದ ನಿರ್ಣಯದಂತೆ ಸರ್ಕಾರದ ಕಾರ್ಯಕ್ರಮಗಳ ಬಗ್ಗೆ, ನಮ್ಮ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ನಾವು ಹೇಳಲೇಬೇಕಾದದ್ದು ನಮ್ಮ ಕರ್ತವ್ಯ. ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಕಾನೂನಿನಂಥ ಮಹತ್ವದ ಕಾನೂನನ್ನು ರಿಪೀಲ್ ಮಾಡಿರೋದ್ರಿಂದ, ಅದನ್ನು ರದ್ದುಪಡಿಸಿರೋದ್ರಿಂದ ಆಗಿರ್ತಕ್ಕಂಥ ಬಹುದೊಡ್ಡ ಹೊಡೆತ ನಮ್ಮ ಗ್ರಾಮೀಣ ಭಾಗದ ರೈತ ಕಾರ್ಮಿಕರಿಗೆ ಆಗಿರುವಂಥ ಅನ್ಯಾಯ, ಬಡವರಿಗೆ ಆಗಿರುವಂಥ ಅನ್ಯಾಯ, ಬಡವರ ಕೆಲಸದ ಹಕ್ಕನ್ನು, ಉದ್ಯೋಗದ ಹಕ್ಕನ್ನು ಕಿತ್ತುಕೊಂಡಿರುವಂಥ VB ಗ್ರಾಮ್ಜಿ ಕಾನೂನೇನಿದೆ ಅದನ್ನು ಸಹಿಸೋದಕ್ಕೆ ಸಾಧ್ಯ ಇಲ್ಲ. ಅದನ್ನು ರದ್ದುಪಡಿಸಬೇಕು. ಮನ್ರೇಗಾ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾನೂನೇನಿದೆ ಅದನ್ನು ಮರುಸ್ಥಾಪನೆ ಮಾಡಬೇಕು ಅನ್ನುವಂಥ ನಮ್ಮ ಪ್ಯಾರಾ ಏನಿತ್ತು ಅದನ್ನು ನಾವು ಯಾವ ಕಾರಣಕ್ಕೂ ಕೈ ಬಿಡೋದು ಸಾಧ್ಯ ಇಲ್ಲ. ಯಾಕಂದರೆ ದ್ಯಾಟ್ ಈಸ್ ದಿ ಪೀಪಲ್ಸ್ ವಾಯ್ಸ್. ಅದು ನಮ್ಮ ಸರ್ಕಾರದ ಧ್ವನಿ. ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹೇರಬೇಕು ಅಂತ ಹೇಳಿದ್ರೆ ಇವತ್ತು ರಾಜ್ಯಪಾಲರ ಮುಖಾಂತರ ಕರ್ನಾಟಕದ ಧ್ವನಿಯನ್ನು ನಾವು ಪ್ರತಿಧ್ವನಿಸ್ತಾ ಇದ್ದೇವೆ. ನಮ್ಮ ರಾಜ್ಯಕ್ಕೆ ಡೆವಲ್ಯೂಷನ್ ಆಫ್ ಫಂಡ್ಸ್, ಹಣಕಾಸಿನ ಹಂಚಿಕೆ ವಿಚಾರದಲ್ಲಿ ಆಗಿರ್ತಕ್ಕಂಥ ಅನ್ಯಾಯ, ಭದ್ರಾ ಯೋಜನೆಗೆ 5,000ಕ್ಕಿಂತ ಹೆಚ್ಚು ಕೋಟಿ ರೂಪಾಯಿಯನ್ನು ಬಜೆಟ್ನಲ್ಲಿ ಪ್ರಸ್ತಾಪಿಸಿದ್ರು ಸಹಿತ ಹಣ ಬರಲಿಲ್ಲ. ನಮಗೆ ಬರಬೇಕಾಗಿರ್ತಕ್ಕಂಥ ಬರಗಾಲ ಪರಿಹಾರ ನಮಗೆ ತಲುಪಿಸೋದಕ್ಕೆ ಅವರು ವಿಳಂಬದ್ರೋಹದಿಂದ ಕರ್ನಾಟಕದ ಜನರಿಗೆ ಅನ್ಯಾಯ ಮಾಡ್ತಾಯಿದ್ರು. ಇವೆಲ್ಲವುಗಳ ಬಗ್ಗೆ ನಮ್ಮ ರಾಜ್ಯದ ಧ್ವನಿಯಾಗಿ ರಾಜ್ಯ ಸರ್ಕಾರ ತಯಾರು ಮಾಡಿರ್ತಕ್ಕಂಥ, ಸಿದ್ಧಪಡಿಸಿರ್ತಕ್ಕಂಥ ಏನು ಭಾಷಣ ಇತ್ತು ಆ ಭಾಷಣವನ್ನು ಸನ್ಮಾನ್ಯ ಘನವೆತ್ತ ರಾಜ್ಯಪಾಲರು ಓದಬೇಕು ಅಂತೇಳಿ ನಾವು ಬಯಸ್ತಾ ಇದ್ದೇವೆ.
ದಟ್ ಈಸ್ ನಥಿಂಗ್ ಬಟ್ ದಿ ಮ್ಯಾಂಡೇಟ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. 126(1) ಅನುಚ್ಛೇದದಲ್ಲಿ 1761 ಅನುಚ್ಛೇದ ಏನಿದೆ ಅದರಲ್ಲಿ ಸ್ಪಷ್ಟವಾಗಿದೆ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ನಡೀತಾ ಇರುವಂತಹ ನಾಳೆಯ ಭಾಷಣದ ವಿಚಾರವಾಗಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಎಚ್ ಕೆ ಪಾಟೀಲ್ ಅವರು ವಿವರವನ್ನು ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಮೊದಲು ಸಂಜೆ 6 ಗಂಟೆಗೆ ಎಚ್ ಕೆ ಪಾಟೀಲ್ ಅವರು ರಾಜಭವನಕ್ಕೆ ತೆರಳುತ್ತಾರೆ. ಅಲ್ಲಿ ಹೋಗಿ ರಾಜ್ಯಪಾಲರಿಗೆ ವಿವರವನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾರೆ ಭಾಷಣದ. ಆ ಸಂದರ್ಭದಲ್ಲಿ 11 ಪ್ಯಾರಾಗಳನ್ನು ತೆಗಿಬೇಕು ಅಂತ ರಾಜ್ಯಪಾಲರು ಸರ್ಕಾರಕ್ಕೆ ಹೇಳ್ತಾರೆ. ಈಗ ಅದರ ಬಗ್ಗೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಎಚ್ ಕೆ ಪಾಟೀಲ್ ಅವರು ಮಾತುಕತೆ ನಡೆಸ್ತಾರೆ. ಮಾತುಕತೆಯನ್ನು ನಡೆಸಿ 11 ಪ್ಯಾರಾವನ್ನು ಯಾವುದೇ ಕಾರಣಕ್ಕೂ ತೆಗೆಯೋದಕ್ಕೆ ಆಗೋದಿಲ್ಲ, ಅದರ ಬದಲಾಗಿ 7 ಅಂಶಗಳನ್ನು ಬದಲಾವಣೆ ಮಾಡ್ತೀವಿ ಅನ್ನುವಂತಹ ಸಂದೇಶವನ್ನು ಈಗ ರಾಜಭವನಕ್ಕೆ ಸಂದೇಶ ರವಾನೆ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಹರೀಶ್ ಕೊಡ್ತಾರೆ. ಹರೀಶ್, ರಾಜ್ಯಪಾಲರು ಮಾಡಿರುವಂತಹ ಬೇಡಿಕೆ, ಅದರ ಜೊತೆಗೆ ಸರ್ಕಾರ 7 ಅಂಶಗಳನ್ನು ಬದಲಾವಣೆ ಮಾಡ್ತೀವಿ ಅಂತ ಹೇಳಿದೆ. ಹಾಗಾದ್ರೆ ನಾಳೆ ರಾಜಭವನಕ್ಕೆ ರಾಜ್ಯಪಾಲರು ಬಂದು ಸದನದಲ್ಲಿ ಭಾಷಣವನ್ನ ಮಾಡ್ತಾರಾ ಅಥವಾ ಇವಾಗಲೂ ಸಹ ತಿಕ್ಕಾಟ ಮತ್ತೆ ಮುಂದುವರಿಯುತ್ತಾ? ಜಗದೀಶ್, ಬಹಳ ಮುಖ್ಯವಾಗಿರುವಂತದ್ದು ರಾಜ್ಯ ಸರ್ಕಾರ ಮತ್ತೆ ರಾಜ್ಯಪಾಲರ ನಡುವಿನ ಸಾಂವಿಧಾನಿಕ ಬಿಕ್ಕಟ್ಟು ಮುಂದುವರೆದಂತೆ ಕಾಣಿಸ್ತಾ ಇದೆ. ಸೊ 11 ಪ್ಯಾರಾಗಳನ್ನ ಕೈ ಬಿಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ರಾಜ್ಯಪಾಲರು ಸರ್ಕಾರದ ಮೇಲೆ ಒತ್ತಡವನ್ನು ಹಾಕಿದ್ರು. ಅಂದ್ರೆ ಅದನ್ನ ಕೈ ಬಿಟ್ಟಿದೆ, ಅದರಲ್ಲಿ ಮಾತ್ರ ನಾನು ಭಾಷಣ ಮಾಡಕ್ ಬರ್ತೀನಿ ಅನ್ನುವಂತ ಮಾತನ್ನ ಸ್ಪಷ್ಟವಾಗಿ ರಾಜ್ಯ ಸರ್ಕಾರಕ್ಕೆ ತಿಳಿಸಿತ್ತು. ಅದು ಆ ಹಿನ್ನೆಲೆಯಲ್ಲಿ ಕೂಡ ಸಚಿವ ಎಚ್ ಕೆ ಪಾಟೀಲ್ ಸಿಎಂ ಸಿದ್ದರಾಮಯ್ಯ ಜೊತೆ ಸುದೀರ್ಘವಾಗಿ 1 ಗಂಟೆಗೆ ಹೆಚ್ಚು ಹೊತ್ತು ಮಾತುಕತೆ ನಡೆಸಿದ್ರು. ಆ ಒಂದು ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ 11 ಪ್ಯಾರಾಗಳನ್ನ ಕೈ ಬಿಡೋದು ಬೇಡ ಅನ್ನುವಂತ ತೀರ್ಮಾನವನ್ನು ರಾಜ್ಯ ಸರ್ಕಾರ ಕೈಗೊಂಡಿದೆ. ಜೊತೆಗೆ ಕೆಲವೊಂದು ಅಂಶಗಳನ್ನ ಮಾರ್ಪಾಡು ಮಾಡೋಣ, ಬದಲಾವಣೆ ಮಾಡೋಣ, ಆದ್ರೆ 11 ಪ್ಯಾರಾಗಳು ನರೇಗಾ ವಿಚಾರಕ್ಕೆ ಸಂಬಂಧಿಸಿದ ಯಾವುದೇ ಬದಲಾವಣೆ ಮಾಡೋದಿಲ್ಲ ಅನ್ನುವಂತ ಸ್ಪಷ್ಟ ತೀರ್ಮಾನವನ್ನು ರಾಜ್ಯ ಸರ್ಕಾರ ಕೈಗೊಂಡಿರುವಂತದ್ದು. ಇದರ ಸಂಪೂರ್ಣ ಸರ್ಕಾರದ ಮಾಹಿತಿಯನ್ನ ಈಗಾಗಲೇ ಕೂಡ ಸಿಎಂ ಕಾನೂನು ಸಲಹೆಗಾರ ಪೊನ್ನಣ್ಣ ಅವರು ಲೋಕಭವನಕ್ಕೆ ತೆರಳಿದ್ದಾರೆ. ಅಲ್ಲಿ ರಾಜ್ಯಪಾಲರಿಗೆ ಗಮನಕ್ಕೆ ತಂದಿದ್ದಾರೆ. ಆದ್ರೆ ರಾಜ್ಯಪಾಲರು ಇದನ್ನು ಒಪ್ಪುವಂತ ಸಾಧ್ಯತೆಗಳು ತುಂಬಾ ಕಡಿಮೆ ಅನ್ನುವಂತ ಮಾತುಗಳು ಹೇಳ್ತಿದ್ದಾರೆ. ಯಾಕಂದ್ರೆ ಒಂದು ಎಚ್ ಕೆ ಪಾಟೀಲ್ ಅವ್ರ ಜೊತೆಗಿನ ಮಾತುಕತೆ ಸಂದರ್ಭದಲ್ಲಿ ನೇರವಾಗಿ ಕೂಡ 11 ಪ್ಯಾರಾಗಳನ್ನ ಬಿಡಲೇಬೇಕು ಅನ್ನುವಂತ ಬಿಗಿಪಟ್ಟ ನಡೆದಿದ್ರು. ಅದನ್ನು ಬಿಡದ ಹೊರತು ನಾನು ಭಾಷಣಕ್ಕೆ ಬರೋದಿಲ್ಲ ಅನ್ನುವಂತ ಮಾತನ್ನು ಹೇಳಿದ್ರೆ, ಹಾಗಾಗಿ ರಾಜ್ಯ ಸರ್ಕಾರದ ತೀರ್ಮಾನವನ್ನು ಅವರು ಒಪ್ಕೊಳ್ತಾರೋ ಇಲ್ವೋ ಅನ್ನುವಂತ ಜಿಜ್ಞಾಸೆ ಎದುರಾಗಿದೆ. ಆದ್ರೆ ದಕ್ಷಿಣ ಭಾರತದಲ್ಲಿ ತಮಿಳುನಾಡು, ಕೇರಳ ನಂತರ ಕರ್ನಾಟಕದಲ್ಲಿ ಈಗ ಈ ಒಂದು ಬಿಕ್ಕಟ್ಟು ಸೃಷ್ಟಿ ಆಗಿರುವಂತದ್ದು. ಹಾಗಾಗಿ ರಾಜ್ಯಪಾಲರು ಒಂದು ವೇಳೆ ನಾಳೆ ಬರದ ಇದ್ದಂತ ಸಂದರ್ಭದಲ್ಲಿ ಅಧಿವೇಶನ ಕೂಡ ರದ್ದಾಗುವಂತ ಸಾಧ್ಯತೆ ದಟ್ಟ ಆಗಿರುವಂತದ್ದು. ಥ್ಯಾಂಕ್ ಯು ಹರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯಪಾಲರು ಮತ್ತು ಸರ್ಕಾರದ ನಡುವೆ ನಡೀತಾ ಇರುವಂತಹ ನಾಳೆಯ ಭಾಷಣದ ವಿಚಾರವಾಗಿ ಜಂಟಿ ಅಧಿವೇಶನ ನಾಳೆಯಿಂದ ಶುರುವಾಗುತ್ತೆ. ಸ್ಪೆಷಲಿ ನರೇಗಾ ವಿಚಾರವನ್ನು ಚರ್ಚೆ ಮಾಡೋ ಸಲುವಾಗಿ ಸರ್ಕಾರ ಈ ವಿಶೇಷ ಅಧಿವೇಶನವನ್ನು ಕರೆದಿದೆ. ಈ ವಿಶೇಷ ಅಧಿವೇಶನದ ಮೂಲ ಉದ್ದೇಶವೇ ಕೇಂದ್ರ ಸರ್ಕಾರ ನಡ್ಕೊಳ್ತಾ ಇರುವಂತಹ ಆ ಧೋರಣೆಯ ನೀತಿಯ ವಿರುದ್ಧವಾಗಿ ನಾಳೆ ಆರಂಭ ಆಗುವಂತಹ ಸೆಷನ್ನಲ್ಲಿ ಕೇಂದ್ರ ಸರ್ಕಾರಕ್ಕೆ ಖಂಡನಾ ನಿರ್ಣಯವನ್ನು ಕಳಿಸಬೇಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ ನಾಳೆಯ ಅಧಿವೇಶನವನ್ನು ಕರೆಯಲಾಗಿದೆ. ಆದರೆ ಆ ಜಂಟಿ ಅಧಿವೇಶನವನ್ನು ಮಾಡಬೇಕು ಅಂದರೆ ಮೊದಲು ರಾಜ್ಯಪಾಲರು ಬಂದು ಆ ಭಾಷಣವನ್ನು ಓದಬೇಕು. ಸರ್ಕಾರದ ಕೊಟ್ಟಿರುವಂತಹ ಭಾಷಣದ ಪ್ರತಿಯನ್ನು ಓದ್ತಾರೆ ಸಾಮಾನ್ಯವಾಗಿ. ಆದರೆ ಈ ಬಾರಿ ರಾಜ್ಯಪಾಲರು ಯಾವುದೇ ಕಾರಣಕ್ಕೂ ಸರ್ಕಾರ ಕೊಟ್ಟಿರುವಂತಹ ಭಾಷಣದ ಪ್ರತಿಯನ್ನು ಓದೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಾರಣ ಏನು ಅಂದರೆ ಒಟ್ಟು 11 ಪ್ಯಾರಾಗಳಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಟೀಕಿಸುವಂತಹ ರೀತಿಯಲ್ಲಿ ಆ ಭಾಷಣದಲ್ಲಿ 11 ಪ್ಯಾರಾಗಳಲ್ಲಿ ಮೆನ್ಷನ್ ಮಾಡಲಾಗಿದೆ ಅಂತೆ. ಆ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಆ 11 ಪ್ಯಾರಾಗಳನ್ನು ನೀವು ಕೈ ಬಿಡಬೇಕು ಅಂತ ರಾಜ್ಯಪಾಲರು ಸ್ವತಃ ಸರ್ಕಾರಕ್ಕೆ ಹೇಳಿದ್ದಾರೆ. ಅಂದರೆ ಕಾನೂನು ಸಚಿವರು ರಾಜ್ಯಪಾಲರ ಹತ್ತ ಭೇಟಿಗೆ ಹೋದಂತಹ ಸಂದರ್ಭದಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಇಲ್ವಾದ್ರೆ ನಾಳೆಯ ಜಂಟಿ ಅಧಿವೇಶನವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡೋದು ಅನುಮಾನ ಅಂತ ಹೇಳಲಾಗ್ತಾ ಇತ್ತು. ಈಗ ಸಿಎಂ ಸಿದ್ದರಾಮಯ್ಯನವರ ಜೊತೆಗೆ ಎಚ್ ಕೆ ಪಾಟೀಲ್ ಅವರು ಮಾತುಕತೆಯನ್ನು ನಡೆಸಿ ಅದಾದ ಮೇಲೆ ಏನು ಮಾಡಬೇಕು ಅಂತ ಪ್ರಶ್ನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಸಲಹೆ ಏನು ಅಂದರೆ ಯಾವುದೇ ಕಾರಣಕ್ಕೂ ಆ 11 ಪ್ಯಾರಾಗಳನ್ನು ತೆಗೆಯೋದಕ್ಕೆ ಆಗೋದಿಲ್ಲ, ಅದರ ಬದಲಾಗಿ 7 ಅಂಶಗಳನ್ನು ಆ 11 ಪ್ಯಾರಾಗಳಲ್ಲಿ ಇರುವಂತಹ ಕೆಲವೊಂದು ಪದಗಳನ್ನು ಬಳಕೆ ಮಾಡುವಂಥದ್ದಾಗಿರ್ಬೋದು ಅಥವಾ ಪದಗಳನ್ನು ಬೇರೆ ಪದಗಳಿಗೆ ಏನಂದರೆ ಆ್ಯಡ್ ಆನ್ ಮಾಡುವಂತಹ ಕೆಲಸವನ್ನು ಮಾಡೋದಾಗಿರ್ಬೋದು. ಅದರ ಜೊತೆಗೆ ಅದನ್ನು ಮಾರ್ಪಾಡು ಮಾಡುವಂತಹ ಕೆಲಸವನ್ನು ಮಾಡ್ತೀವಿ, 7 ಅಂಶಗಳನ್ನು ತೆಗಿತೀವಿ ಅನ್ನುವಂತಹ ವಿಚಾರಗಳನ್ನು ಈಗ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.